ಧನರಾಜಾಚಾರ್ ಲಾಕ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಸ್ಪೆಷಲ್ ಅಭಿ ಫಸ್ಟ್ ನೈಟ್. ಅಭಿ ಫಸ್ಟ್ ನೈಟ್. ಇವತ್ತು ಅವರಿಗೆ ಏನೆಲ್ಲ ತೊಂದರೆ ಕೊಡ್ತೀವಿ ಅದೇ ಇವತ್ತಿನ ಲಾಗ್. ಹೇಗೆ ಅನಿಸ್ತು? ಉಪದ್ರ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಇದೆಯಾ ಇಲ್ವಾ? ನಿಮ್ಮ ಹತ್ರ ಯಾರು ಕೇಳ್ತಾರೆ? ನಾವು ಮಾಡೇ ಮಾಡ್ತೇವೆ. ಚಿಕ್ಕಮ್ಮ, ನಿಮ್ಮ ಮಗಂದು ಫಸ್ಟ್ ನೈಟ್, ಅವನು 50 ರೂಪಾಯಿ 60 ರೂಪಾಯಿ ಮಾಡ್ತಾನೆ. ಕೇವಲ 500 ರೂಪಾಯಿ ಡಿಸ್ಕೌಂಟ್ ಉಂಟು. ಬಲೆ 11:10 ಶೋ. ಬನ್ನಿ ಅಣ್ಣ, ಬನ್ನಿ. ಅಭಿಯ ಬಗ್ಗೆ ಒಂದೆರಡು ಮಾತು ಹೇಳ್ಬೇಕು ನಾನು. ಅಂದ್ರೆ ಅವ ಒಳ್ಳೆ ಮನುಷ್ಯ, ಅವನ ಹತ್ರ ಇರೋದೇನಾದ್ರೂ ಹೇಳಿ. ಅವನಿಗೆ ಒಂದು ಇದ್ದಿದೆ ಇದು ಒಳ್ಳೆ ಗುಣ. ಹುಡುಗಿಯರಿಗೆಲ್ಲರಿಗೆ ಮತ್ತೆ ಬಾಕಿ ಎಲ್ಲವರಿಗೆ ಪರಿಚಯ ಇದ್ದವ. ಅಂದ್ರೆ ಬರೀ ಎಂತ ಮುಗ್ಧತೆ. ಮದುವೆ ಮಾಡಿದೆ ಎಂತ ಮಾಡ್ತಾರೆ ಅಂತ ಗೊತ್ತ. ಎಲ್ಲ ಮನೆಯಲ್ಲಿ ಮದುಮಗನ ಫ್ರೆಂಡ್ಸ್ ಬಂದು ಉಪದ್ರ ಕೊಡ್ತಾರೆ, ಆದ್ರೆ ಇಲ್ಲಿ ನೋಡಿ ಎತ್ತ ತಾಯಿ ಮಗನ ಫಸ್ಟ್ ನೈಟ್ಗೆ ತೊಂದರೆ ಮಾಡೋದಕ್ಕೆ ಎಲ್ಲ ರೆಡಿ ಆಗಿದ್ದಾರೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಅಲ್ಲೆಲ್ಲ ಏನಾಗುದಿಲ್ಲ. ಅಲ್ಲ ಮೆಸ್ಸಿ ತೆಗಿಬೇಕು, ಅದು ತೆಗಿಬೇಕು. ಕಟ್ಟೆ ಸುತ್ತೋಳು ನೀನೇನೆ ಅಂತ ಯಾವ್ದು ಸಾಂಗ್ ಅದು? ನಮ್ಮನೆಯ ತುಳಸಿ ಕಟ್ಟೆ ರೌಂಡ್ ಹಾಕೋಳಿ ಉಳೇರೆ. ಕೋಮಲೆ ಹೋಗಲೆ. ಹೇಗಿದೆ ಮನೆ? ಹೇಗಿದೆ? ಫಸ್ಟ್ ಟೈಮ್ ಬಂದದಾ? ಬಜ್ಜು ಎಂತ ಪ್ಲಾನ್? ಎಂತೆಲ್ಲ ಮಾಡ್ತಾರೆ ಅಂತ ನಾನು ಕುತ್ಕೊಂಡು ನೋಡುದು. ಇಲ್ಲೆಲ್ಲ 18 ವರ್ಷದ ಮೇಲಿನವರು ಇರುದಲ್ಲ. ಏಯ್ ಹೋಗು 18 ವರ್ಷದ 6 ತಿಂಗಳಲ್ಲಿ ದೊಡ್ಡವನಾಗ್ತೀಯಾ? 18+. ಇವ ಹೇಳುದು 6 ತಿಂಗಳಲ್ಲಿ ದೊಡ್ಡವನಾಗ್ತಾನೆ ಅಂತ. ಇವ 6 ವರ್ಷದ ಹಿಂದೆನೆ ದೊಡ್ಡವನಾಗಿದ್ದಾನೆ ಅಂತ ಯಾರಿಗೆ ಗೊತ್ತಿಲ್ಲ. ಇವನಿಗೆ ಕ್ವಶನ್ ಕೇಳಿ, ಇವನು 18+ ಆಗಿದೆ ಅನ್ನೋದಕ್ಕೆ ಕ್ವಶನ್ ಕೇಳಿ. ಈಗ ಹೋಗು, ನಿಂಗೆ ಎಂತ ಗೊತ್ತಿಲ್ಲವ? ನಿಂಗೆ ಎಂತ ಗೊತ್ತುಂಟು ಫಸ್ಟ್ ನೈಟ್ ಅಂತ? ನಿಮ್ಗೆ ಗೊತ್ತಿರ್ಬಾರ್ದು, ಮಕ್ಳಿಗೆ ಒಳ್ಳೇದಾಗುದಿಲ್ಲ. ಅಮ್ಮ ಇದ್ದಾರೆ ಇಲ್ಲಿ, ಅವನ ಅಮ್ಮ ಇದ್ದಾರೆ ನೋಡಿ. ಸೂರಜ್ ತೆಗ್ದದ್ದು ಇದನ್ನು. ಸ್ವಲ್ಪ ಆದ್ರೂ ಮಲಗಬೇಡ, ಫ್ಯಾನ್ ಇಲ್ಲದೆ ಹೇಗೆ ಮಲಗುದು? ವೆರಿ ಗುಡ್ ಸೂರಜ್. ನಾನು ಈ ಉತ್ತರಕ್ಕೋಸ್ಕರನೇ ಕಾಯ್ತಿದ್ದೆ. ವೆರಿ ಗುಡ್. ಇಲ್ಲೊಬ್ರು ಗೆಸ್ಟ್ ಬಂದಿದ್ದಾರೆ, ಮನೆಯಲ್ಲಿ ಪೂಜೆ ಉಂಟು ಅಂತ ಹೇಳಿ ಫಸ್ಟ್ ನೈಟಿಗೆ ಬಂದಿದ್ದಾರೆ. ಇವಣ್ದು ನೋಡ, ಪ್ರತೀಕ್ಷನ್ ಇಲ್ಲಿ ಐಡಿಯಾ ನೋಡ. ಅಭಿಗೆ ಇದ್ರ ಮೇಲೆ ಮಲಗ್ಬೋದು. ಯಾರು ಬೇಕು ನಿಮಗೆ? ಇದು ಒಳ್ಳೆ ನಾಗವಲ್ಲಿ ಮೂವಿಯಲ್ಲಿ ಯಾರು ನೀನು? ತನ್ನಷ್ಟಕ್ಕೆ ಆಗುದು. ಪ್ರತೀಕ್ಷಾ. ಒಂದು ವಿಷಯ ಯಾರು ಮಾತಾಡ್ಬೇಡಿ. ಯಾರೆಲ್ಲ ಇದ್ದಾರೆ ಚಿಕ್ಕಮ್ಮ? ಗಾಡ್ರೇಜ್ ಒಳಗೆ ಅವರದ್ದು ಇದುಂಟಲ್ಲ ಡ್ರೆಸ್.
ಎಂತ ಎಂತ ಯಾರು ಅಮ್ಮ ಅಮ್ಮ ಸಾಧಾರಣ ಪಕ್ಕದಲ್ಲಿ ಸಾಧನೆ ಮಾಡಿ ತೋರಿಸ್ಬೇಕು ಅವ. ಎಂತ ಸಾಧನೆ ಅಲ್ಲ ಅವನಿಗೆ ಮಕ್ಕಳಾಟಿಕೆ ಅದು ತೋರಿಸ್ಬೇಕು ಅವ. ಅವನು ಇಷ್ಟು ಬೇಗ ಮದುವೆ ಆಗಿರೋದು ಮಕ್ಕಳಾಟಿಕೆಯಲ್ಲೇ ಮದುವೆ ಆಗಿದೆ. ಮಕ್ಕಳಾಟಿಕೆಯಲ್ಲಿ ಮಕ್ಕಳು ಮಾಡ್ತಾನಂತ ಈಗ. ಅದನ್ನ ಹಾಕು ಅದ್ರಲ್ಲಿ ಏಕೆ ಅಂತ ಬರೀ ಇಲ್ಲ ಎಂತ ಕ್ರಿಯೇಟಿವಿಟಿ ಕೆ ಅಂದ್ರೆ ಯಾರು ಕಾವ್ಯವ? ಓ ಅದ ಮೊದ್ಲಿದಲ್ಲ. ಎಂತ ಕೊಡ್ತಾರಂತೆ? ಅಲ್ಲ ಚಿಕ್ಕಮ್ಮ ಬಂದ್ರು ಪಾಪ ಅವ್ರಿಗೆ ಗೊತ್ತಾಗ್ಲಿಲ್ಲ ಫ್ಯಾನ್ ಹೋಗಿದೆ ಅಂತ. ಅಭಿಯ ಗೆಳೆಯರೆಲ್ಲ ಸೇರಿ ಒಂದು ಕೇಕ್ ಕಟ್ ಮಾಡಿ ಸಂಭ್ರಮಿಸ್ತಿದ್ದಾರೆ ಇವನ ವಿವಾಹ ಸಂಭ್ರಮವನ್ನ. ಎಂತ ಬಿ ನಿನ್ನ ಫ್ರೆಂಡ್ಸ್ ಹತ್ರ ಸಿಗರ್ಲೈಟ್ ಇಲ್ವಾ? ಎಷ್ಟು ಒಳ್ಳೆ ಫ್ರೆಂಡ್ಸ್. ಈಚೆ ಬನ್ನಿ ಈಚೆ ಬನ್ನಿ. ಕೇಕ್ ಲತಾ ಚಿಕ್ಕಮ್ಮ ಪ್ರೊಟೆಕ್ಷನ್ ನೋಡ್ರ. ಇಲ್ಲಿ ಯಾರು ಸಹ ತಿನ್ನದಾಗೆ ಆಗ್ಬೋದು ಬೇಡ ಅಂತ ಹೇಳಿ ಅಂತ ಮರಿಯಲ್ಲಿ ಜಯಂತಿಗೆ ಮರಿಯಲ್ಲಿ ಜಯಂತಿಗೆ ಕೇಕ್ ಅನ್ನು ರಕ್ಷಣೆ ಮಾಡಿದ ಮರಿಯಲ್ಲಿ ಜಯಂತಿಗೆ. ಇದು ಹೇಗೆ ನಿಮ್ಮಿಂದ ಸಾಧ್ಯ? ಅದು ಅಷ್ಟೊಂದು ನಡುವೆ ನೀವು ಹೋಗಿ ಕೇಕ್ ಅನ್ನು ನೋಡ ಸಿಕ್ಲಿಲ್ಲ, ಕೊಡೆ ಸಿಕ್ಲಿ, ಅದಕ್ಕೆ ಸೆರಗನ್ನಿಗೆ ಯಬ್ಬ. ಹೆಣ್ಣು ಎಷ್ಟು ತ್ಯಾಗಮಯಿ ಅಂತ ಹೇಳಿ ಇದ್ರಲ್ಲಿ ಗೊತ್ತಾಗುತ್ತೆ. ಸೆರಗನ್ನು ಇಟ್ಕೊಂಡು ಹೆಣ್ಣಿಗೆ ಜಯಂತಿಗೆ ಬೇಡ. ತುತ್ತ ಮುತ್ತ ತುತ್ತ ತುತ್ತು ಕೊಟ್ಟೋಳು ಬಂದಾಗ ಮುತ್ತು ಕೊಟ್ಟೋಳ್ನ ಮರಿಬೇಡ. ಹೌದಾ? ತುತ್ತು ಮುತ್ತು ಕೊಟ್ಟೋಳು ಬಂದಾಗ ಅದು ಉಲ್ಟಾ ಆಯ್ತು. ಅಭಿ ನಿನ್ನ ಫ್ರೆಂಡ್ಸ್ ಬಗ್ಗೆ ಹೇಳ. ಇಂಟ್ರೊಡ್ಯೂಸ್ ಮಾಡ್ತಾನೆ. ಕಿಶನ್, ಮಾಧವ, ಸುಚರಿತ್, ಬೆನಕ್, ವರ್ಷಿತ್, ಯಶಸ್, ಯಶಸ್, ದೀಕ್ಷಿತ್, ಇದೆಲ್ಲ ಕ್ಲೋಸ್ ಫ್ರೆಂಡ್ಸ್. ಇನ್ನೊಬ್ಬ ಜಗ್ಗ ಅಂತ ಇದ್ದಾನೆ, ಅವ ಹೋಗಿ ಆಯ್ತು. ಆರೂವರೆಯ ಮನ್ಪೇರಿಗೆ ಮನ್ಬಲೆ ಅಲ್ಲ ನೀವು ಮಾಡಿ, ನಾನು ಅಲ್ಲಿಗೆ ಸೇರಿಸ್ತೇನೆ. ಅಭಿಯನ್ನ ಒಂದು ಪದದಲ್ಲಿ ಡಿಸ್ಕ್ರೈಬ್ ಮಾಡಿ. 4 ವರ್ಡ್. ಅಭಿ ಬಗ್ಗೆ ಹೇಳಿಕೆ ಎಂತ ಪದಗಳೇ ಇಲ್ಲ. ಹೇಗೆ ಹೇಳುದು ಅಂತ ಗೊತ್ತಾಗ ಕೃತಿಕನ ಹತ್ರ ಕೇಳು ಅಭಿ ಬಗ್ಗೆ. ಇನ್ನು ಗೊತ್ತಾಗುತ್ತೆ.
ಅವನಿಗೆ ಗೊತ್ತಾಗ್ತದೆ. ಒಂದು ಜೊಳ್ಳು ಸುರಿಸಿದ್ರಿಂದ ಅಲ್ಲ ಸಿಂಬಳ ಸುರಿಸಿ ಸಿಂಬಳ ಸುರಿಸ್ಕೊಂಡು ಆಚೆ ಈಚೆ ಚಡ್ಡಿ ಹಾಕದೆ ಓಡಾಡ್ತಿದ್ದ. ಅಲ್ಲಿಂದ ನಾವು ಅಭಿಯನ್ನ ನೋಡ್ತಿದ್ದೆ. ನಾನು ಅವನನ್ನು ರೋಸ್ಟ್ ಮಾಡಿದ್ರು, ಇವ್ರು ನನ್ನನ್ನು ಪಕ್ಕದಲ್ಲೇ ಕೂತು ನನ್ನನ್ನೇ ರೋಸ್ಟ್ ಮಾಡಿದ್ರು. ಅಭಿ ಆ್ಯಕ್ಚುಲಿ ಇಂಜಿನಿಯರ್ ಆಗಬೇಕಿತ್ತು, ದಿವ್ಯ ಅದನ್ನು ತಪ್ಪಿಸಿದ್ದು. ಇವಳು ಎಕ್ಸಾಮ್ ಹಾಲಿಗೆ ಹೋಗಿ ಅವನು ಕಾಪಿ ಮಾಡ್ತಿರ್ಬೇಕಾದ್ರೆ ಎದುರು ಬಂದು ನಿಂತದ್ದು, ಇಲ್ಲಾಂದ್ರೆ ಅವ ಇಂಜಿನಿಯರ್ ಆಗ್ತಿದ್ದ. ಅಭಿ ಅವನೇ ಹೇಳಿದ್ದು ನಿಮ್ಮ ಮಗನ ಕೇಸಲ್ಲಿ ನಿಮ್ಮ ಮಗ ಇಂಜಿನಿಯರ್ ಆಗು ಕನಸು ಬಿಟ್ಟು ಬಿಡಿ. ಅವಳು ಯಾವಾಗಲೂ ಎಕ್ಸಾಮ್ ಹಾಲಲ್ಲಿ ಹೋಗಿ ನಿಲ್ತಾಳೆ. ಹೊಸದಾಯಿತು ಈ ದಿನ ಅನುರಾಗದಲ್ಲಿ ಮುಳುಗಿತು ಈ ಮನ. ನಾವಿಲ್ಲಿ ಎಂತ ಮಾಡ್ತಿದ್ದೇವೆ ಗೊತ್ತಾ? ಕಿಟಕಿ ಆಚೆ ಬಂದು ಈ ಕಿಟಕಿಯನ್ನು ತೆಗಿಲಿಕ್ಕೆ ನೋಡ್ತಿದ್ದೇವೆ. ತೆಗಿಬೇಕು. ಅಲ್ಲಿದು ಮೇನ್ ಚಿಲ್ಕನ್ನೇ ತೆಗಿ. ಒಂದು ರೂಮಲ್ಲಿ ಕೂಡ ಚಿಲ್ಕ ಇರಬಾರ್ದು, ಎಲ್ಲ ತೆಗೆದ್ಬಿಡಿ. ಯಾರು ಅಡಿಗೆ ರೂಮ್ ಸಹ ಬಿಡಬೇಡಿ. ನೋಡಿ ಅಬ್ಬಿ ಅಕ್ಕ ಬಂದು ಈಗ ಉಪದ್ರ ಮಾಡ್ಬೇಕಾ ಬೇಡವಾ? ಕಮ್ಮಿಯಲ್ಲಿ ಉಪದ್ರ ಮಾಡ್ಲಿ. ಉಪದ್ರ ಮಾಡಿದಾನ? ಮತ್ತೆ ಹಾಗೆ ಮಾಡಿದಾನೆ? ನಿಮಗೆಲ್ಲ ಮಾಡ್ಲಿಲ್ಲ, ಗೊತ್ತಿಲ್ಲ? ನಿಮ್ಗೆ ಹೇಗೆ ಗೊತ್ತಿರುದು? ನೀನ್ ಇಟ್ಕೊಂಡು ಇನ್ನೊಂದು ರೂಮಿಗೆ ಯಾರ ಫಸ್ಟ್ ನೈಟಿಗೆ ಹೋದ್ರೆ ಸಹ ನಿಮ್ಮದೊಂದು ಹೇಳೇ ಹೇಳ್ತಾರೆ. ಮೆಮೊರೇಬಲ್ ಆಗಿದೆ. ಇವರು ಎಲ್ಲ ರೆಡಿ ಮಾಡಿದ್ದು, ಇವರ ಅಮ್ಮ ಹೋಗಿ ಇವರನ್ನು ಬೇರೆ ಕೋಣೆಗೆ ಹಾಕಿ ಎಂತ ಬುಕ್ ಮಾಡಿ ಕೊಡ್ತಾರ. ಅವನದು ಗಡಿ ಗಡಿ ಮಾವ ಚೇಂಜ್ ಆಗ್ತಿರ್ತದೆ. ಅವನ ಮಧ್ಯೆ ಹೋಗಿ ಯಾವ ಮಾವ ಬರ್ತಾರೆ ಗೊತ್ತಿಲ್ಲ. ನಿಮ್ಮ ತಮ್ಮ ಪಾಪ ಅಂತ ಅನ್ಕೊಂಡಿದ್ದೀರಾ? ಎಷ್ಟು ಜೋರಿದ್ದಾನೆ. ಪಾಪ ನನ್ನ ಗಂಡ ಅಲ್ಲಿ ಕಷ್ಟ ಪಡ್ತಿದ್ದಾರೆ. ಆ ಲೈಟ್ ಅವರಿಗೆ ಸ್ವಲ್ಪ ಇಡೀರಿ, ಕಾಣುದಿಲ್ಲ ಅವರಿಗೆ. ಒಂದು ಕಿಟಕಿದು ಬಾಗಿಲು ತೆಗಿಲಿಕ್ಕೆ ಎಷ್ಟು ಕಷ್ಟ ಪಡ್ತಿದ್ದಾರೆ. ಡೋರ್ ತೆಗೆದ್ರು. ಹುಷಾರದು ಕನ್ನಡಿ ಉಡಿಯಾಗದಾಗೆ. ನಿಂದು ಪ್ಲಾನ್ ಹೇಗೆ? ಇದೆಂತದ ಎಂತಲ್ಲ, ನಾನು ಇಲ್ಲಿ ಬೆಂಕಿ ಹೊತ್ತಿಸಿ ಇಡ್ತಾನಲ್ಲ, 1 ಗಂಟೆ ಬಿಟ್ಟು ತನ್ನಷ್ಟೇ ಅದು ಒತ್ತಿದ್ದು ಲಾಸ್ಟ್ ಇಲ್ಲಿ ಬರ್ತೀವಿ. ಇದ್ರಲ್ಲಿ ಎಂತ ಬರ್ತದೆ? ಕಲರ್ ಬರ್ತದೆ, ಹೊಗೆ ಹೊಗೆ ಬರ್ತದೆ. ಹೊಯ್ಯಿ ಹೊತ್ತಿಸಿ ಬಿಡ್ತಾನ ಹೀಗೆ ಅಲ್ಲವಾ? ಅದು ಆಚೆ ಹೋದ್ರೆ ನಾನು ಹೇಳುದು ಅವನ ಕೈಗೆ ಸಿಗೋದು ಬೇಡ, ನಾವು ಆ ತೂತಲ್ಲಿ ಹೋಗಿ ಕಳಿಸುವ. ಹಾ, ಅಲ್ಲಿಂದಲೇ ಬಿಡುವ ಮಾರ. ಅವನು ಖಂಡಿತ ನೋಡ್ತಾನೆ ಎಂತೆಲ್ಲ ಉಂಟು ಅಂತ. ಫೈನಲಿ ಇವತ್ತು ಅಭಿಯ ಫಸ್ಟ್ ನೈಟಿಗೆ ರೂಮ್ ರೆಡಿ ಆಗಿದೆ. ಒಂದಷ್ಟು ಪ್ಲಾನ್, ಒಂದು ಕಿಟಕಿ ತೆಗೆದಿದೆ, ಮತ್ತೆ ಒಂದಷ್ಟು ಸ್ಮೋಕ್ ಒಳಗಡೆ ಸ್ಮೋಕ್ ಬರೋದಕ್ಕೆ ಫ್ಯಾನ್ ಇದು ರೆಕ್ಕೆ ಎಲ್ಲ ತೆಗೆದಿದೆ. ಹಾಂ, ಹಿಡನ್ ಸ್ಪೀಕರ್. ಅದರಲ್ಲಿ ಏನೇನೋ ಸಾಂಗ್ ಪ್ಲೇ ಮಾಡ್ತಿದ್ದಾನೆ ಸೂರಜ್. ಅವನ ಹತ್ರ ಸುಮಾರು ಇದೆ ಅಂಥದ್ದು, ಅದನ್ನು ಪ್ಲೇ ಮಾಡ್ತಾನೆ. ನಾವಿವಾಗ ಡಿಮಾಂಡ್ ಮಾಡ್ತೀವಿ ಅಭಿಗೆ, ಹಾಸಿಗೆಯನ್ನು ಹೊರಗೆ ಇಡ್ತೀವಿ. ಹಾಸಿಗೆ ಬೇಕಂದ್ರೆ 5,000 ಚಾರ್ಜ್ ಮಾಡ್ತೀವಿ. 5,000 ಕೊಡ್ತಾನೆ ಇಲ್ಲೋ ಗೊತ್ತಿಲ್ಲ. ನಾವು 10,000 ಖರ್ಚು ಮಾಡಿದ್ದೇವೆ, ಒಂದು 8,000 ಬಂದು. ಹಾಯ್ ಕೃತಿಕಾ, ಹಲೋ ಅಭಿ, ಹ್ಯಾಪಿ ಫಸ್ಟ್ ನೈಟ್. Remember what we could have been.
Even the loneliest of ಚಂದ ಕಾಣ್ತದಲ್ಲ, ಒಳ್ಳೆ ಕಸ ಬಿದ್ದಂಗೆ ಉಂಟು. ಅಲ್ಲಲ್ಲಿ ಕಸ ಬಿದ್ದ, ಯಾರು ತಪ್ಪು ತಿಳ್ಕೊಬೇಡಿ, ಕಸ ಬಿದ್ದಿದ್ದಲ್ಲ, ಇದು ನಮ್ಮ ಡೆಕೋರೇಷನ್. ನೋಡಿ ನಾನು ಎಷ್ಟು ಎಕ್ಸ್ಪರ್ಟ್ ಅಂದರೆ, ಪೇಪರ್ ಅಲ್ಲಿ ಇಟ್ಟಿದ್ದಾರೆ, ಅದು ಗ್ರಿಪ್ಪಿಗ ಬೇರೆ ಬಿತ್ತಂತಿದ್ದು ಸ್ಕ್ರೂ ಒಂದು 2 ಇದ್ದದ್ದು. ಎಂತದ ಕ್ಯಾಮರಾ ಯಾಕೆ ಅವನ ಐಡಿಯಾ ಕೊಡ್ತಿದ್ದಾನೆ, ಕ್ಯಾಮರಾ ಇಲ್ಲ. ನೋಡಿ ಇಲ್ಲಿ ಕಾವಲುಗಾರನ ಇಟ್ಕೊಂಡಿದ್ದೇವೆ ರೂಮ್ ಕಾಯಲಿಕ್ಕೆ. A few hours later. Happy first night! First night! Happy first night! Happy first night! ಕಿಟಕಿ ಉಂಟು. success.